ಅತ್ಯುದ್ರಿಕ್ತ ವಿದೋಷಸ್ತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅಗ್ನಿರ್ನಾಶಿಕ್ಯವಾಯುಶ್ಚ ವಾಯು ಲೋಕಸರಾದೇಹ ಅಗ್ನಿ ಇಲ್ಲಿ ಅಗ್ನಿ ಇತ್ಯಾದಿ ಬಂತಲ್ಲ, ಅಗ್ನಿ ಆಮೇಲೆ ನಾಶಿಕ್ಯವಾಯು ಸೂರ್ಯ ಲೋಕರಸಾಸ್ತ್ರಯ. ಲೋಕರಸ ಅಂದ್ರೆ ಈ ಮೂರ್ ಜನಕ್ಕೆ ಲೋಕರಸ ಅಂತ ಕರೀತಾರೆ. ರಸ ಅಂದ್ರೆ ಸಾರ. ಅಗ್ನಿ ಇಲ್ಲದೆ ವಾಯು ಇಲ್ಲದೆ ನಾವು ಸೂರ್ಯ ಇಲ್ಲ ಬದುಕಕ್ಕಾಗೋದಿಲ್ಲ. ಆದ್ರಿಂದ ರಾತ್ರಿ ಸೂರ್ಯ ಬದುಕ್ತೀವಿ ಅಂತ ಕೇಳಿದ್ರೆ ಹಗಲಿನ ಎಫೆಕ್ಟ್ ಇರುತ್ತೆ ಅಂತ ಬದುಕ್ತೇವೆ. ಇದು ಏನಾಗ್ತಿತ್ತು, ಸಾಧ್ಯ ಇಲ್ಲ. ಮನುಷ್ಯ ಒಂದೇ ಸೂರ್ಯ ಹುಡ್ತಾ ಹೋದ್ರು ಕೂಡ ಭಾರಿ ಅಪಾಯ ಇದೆ. ಕರೆಂಟ್ ಹೋದ್ರೆ ನಾನು ಎಷ್ಟು ತೊಂದರೆ ಆಗುತ್ತೆ ನಮ್ಗೆ ಗೊತ್ತಿದೆ. ಆದ್ರೆ ಸೂರ್ಯನಿಂದ ಬದುಕಿದ್ದೇವೆ. ಅದಕ್ಕೆ ಲೋಕ ಸಾರರು ಅಂತ, ಲೋಕ ರಸರು ಅಂತ ಅವ್ರಿಗೆ ಹೆಸರು. ಅಗ್ನಿ ರಸಸ್ತು ಋಗ್ವೇದಮಾನಿ ಬ್ರಹ್ಮ ಪ್ರಕೀರ್ತಿತ. ಅಗ್ನಿಯಲ್ಲಿ ಅಗ್ನಿ ಸಾರ ಅಂದ್ರೆ ಅಗ್ನಿ ಒಳಗಿರತಕ್ಕಂಥ ಬ್ರಹ್ಮದೇವರು ಸಾರ ಅಂತ ತಿಳ್ಕೋಬೇಕು. ನಾಶಿಕ್ಯವಾಯುಸ್ತು ರಸೋ ಯಜುರ್ವೇದಾತ್ಮಕೋ ಹರಹ. ನಾಶಿಕ್ಯವಾಯುವಿಗೆ ಸಾರ ಅಂತ ಕೇಳಿದ್ರೆ ಯಜುರ್ವೇದ ಅಭಿಮಾನಿ ದೇವತೆ ರುದ್ರದೇವರು. ಅದಕ್ಕೆ ರುದ್ರ ಎಲ್ಲಿ ಬರ್ತದೆ? ನಮಕ ಚಮಕ ಬರೋದೆಲ್ಲಿ? ಯಜುರ್ವೇದದಲ್ಲೇ ಬರೋದು. ಯಾಕೆಂದ್ರೆ ರುದ್ರದೇವರೇ ದೇವತೆಗಳು. ಹರಹ ಸಾಮವೇದಾಭಿಮಾನೀತು ವಾಯು ಸೂರ್ಯರಸ ಸ್ಮೃತಃ. ಮೂರು ಜನಕ್ಕೆ ಈಗ ಸಾಮವೇದಕ್ಕೆ ವಾಯುದೇವರು. ಅದಕ್ಕೆ ಏನ್ ನಿಮಗೆ ಅರ್ಥ ಆಯ್ತು ಅಂತ ಏನ್ ಅರ್ಥ ಆಯ್ತು? ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವಂತ ಹೇಳಿದ. ಅಲ್ಲಿ ಆಕ್ಚುಲಿ ಋಗ್ವೇದಕ್ಕೆ ಹೇಳಬೇಕಿತ್ತು. ಯಾಕೆ ಹೇಳಲಿಲ್ಲ ಅಂದ್ರೆ ಋಗ್ನಿಗೆ ಅಗ್ನಿ, ಇದಕ್ಕೆ ಸಾಮ. ಆಕ್ಚುಲಿ ನೆಕ್ಸ್ಟ್ ಯಾರು ಬರ್ಬೇಕಾಗಿತ್ತು? ಯಜುರ್ವೇದ ಬರ್ಬೇಕಾಗಿತ್ತು, ಬರಲಿಲ್ಲ. ಯಾಕೆ? ರುದ್ರದೇವರಾಗಿರೋದ್ರಿಂದ ಬರಲಿಲ್ಲ. ವಾಯುದೇವರಾಗಿದ್ದಕ್ಕೆ ಬಂತು. ಸೊ ಋಗ್ವೇದ ಶ್ರೇಷ್ಠ ಅಂಬುದು ಮತ್ತೆ ಹೇಳ್ಬೇಕಾಗಿಲ್ಲ, ಅದು ಪ್ರೂವ್ಡ್ ಆಗಲಿ. ಐತರೇ ಬರೋದು ಅದ್ರೊಳಗೇನೆ. ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದ್ರೆ ಸಾಮವೇದ. ಇದು ಹೇಳಿಲ್ಲ. ಸಜಾತೀಯ ಏಕದೇಶ ಶ್ರೇಷ್ಠಪ್ರದವಾದ ರೂಪ. ಸಜಾತೀಯ ಶ್ರೇಷ್ಠಪ್ರದ ಬೇರೆ, ಸಜಾತಿ ಏಕದೇಶ ಶ್ರೇಷ್ಠಪ್ರದ ಬೇರೆ. ಅದರ ವಿಭೂತಿ ರೂಪ. ಆಗ ಗೀತಾ ಅರ್ಥ ಆಗಿದೆ ಕೊಟ್ಟ. ಇನ್ನು ಓದ್ದೇ ಇದ್ದವ್ರು ಗೀತಾ ಓದ್ಬಿಟ್ಟು ಕೃಷ್ಣನ ಕಾಲಕ್ಕೆ ಸಾಮವೇದನ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಇವರು ತಿಳ್ಕೊಂಡಿದ್ದಲ್ಲ ಅಲ್ಲಿ ದೇವ್ರಿಗೆ ಹಾಕಿದ್ರು. ಹಾಗೆ ಮಾಡಬಾರ್ದು. ಆಮೇಲೆ ವರಾಹ ಸಿಂಹ ಕಪಿಲ ತೇಷಾಂ ಭುರಾಜಿ ನಾಮಕ. ಇಲ್ಲಿ ಭೂ ಭೂಹ ಸ್ವಹ ಅಂತ ಹೇಳ್ತೇವಲ್ಲ, ವರಾಹ ನರಸಿಂಹ ಕಪಿಲ ಭಗವದ್ ರೂಪಗಳನ್ನ ಮೂರು ತಗೊಳ್ಬೇಕು ಅಂತ ಅರ್ಥ. ವ್ಯಾಹೃತಿಭಿಸ್ತೋ ಜುಹ್ವನ್ ಬ್ರಹ್ಮೈವಂ ಎಲ್ಲ ಏವಂ ವಿದ್ಭಿರ್ ಇಷ್ಟಿತ. ಈ ರೀತಿ ಮಾಡಿದಾಗ ಎಲ್ಲ ಆರಾಧನೆ ಮುಟ್ಟೋದು ಬ್ರಹ್ಮ ಇವ ಅಂದ್ರೆ ಪರಮಾತ್ಮನಿಗೇನೆ. ಸರ್ವಾನ್ ಸ ವೃತ್ತಿಜೋ ರಕ್ಷೇತ್ ಬ್ರಹ್ಮೈವಂ ವಿತ್ ತಥೋ ಭವೇತ್. ಎಲ್ಲಾ ಋತ್ತಿಕಗಳನ್ನು ರಕ್ಷಣೆ ಮಾಡೋದು ಪರಮಾತ್ಮನೇ. ಆದ್ದರಿಂದ ಆ ತಿಳುವಳಿಕೆ ಯಾವಾಗಲೂ ಇರಬೇಕು. ಯಾರ ಕೈಲೂ ಬಿಲ್ ಕೊಟ್ಟರು ಕೂಡ ಮುಟ್ಟೋ ಸರ್ಕಾರಕ್ಕೆ ಅಂತ ಕೊಡೋದಿಲ್ಲ. ಕ್ಯಾಶಿಯರ್ ಕೈಲೂ ಕೊಟ್ಟರು ಕೂಡ ಬ್ಯಾಂಕಿಗೆ ಮುಟ್ಟಿದೆ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಅನುಸಂಧಾನ ಇರಬೇಕು. ಸರ್ವಾನ್ ವೃತ್ತಿಜೋ ರಕ್ಷೇತ್ ಬ್ರಹ್ಮ ಇವಂ ತಥೋ. ಅದೇ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾರಲ್ಲ, ಅದು ಹಾಗೇನೆ. ಇವ್ರ ಕೈಲಿ ಕೊಡ್ತೇವಷ್ಟೇ, ಅವ್ರು ಅರ್ಪಣೆ ಮಾಡ್ಬೇಕು ಅಂತ ಅರ್ಥ. ಅವರೇ ತಮಗೆ ಅರ್ಪಣೆ ತಿಳ್ಕೊಬಾರ್ದು. ಅದನ್ನ ಏನೇ ಕೊಟ್ರು ಯಾರಿಗೆ ದೇವರಿಗೆ ಅರ್ಪಣೆ ಮಾಡಕ್ ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಈಗ ನಾವು ತಗೊಂಡಾಗ ನಾವು ದೊಡ್ಡವರಾಗ್ಬಿಡ್ತೀವಿ. ಆಮೇಲೆ ನಮಗಲ್ಲ. ನಿಮಗೆ ಯಾಕೆ ಕೊಡ್ತಾರೆ? ಕ್ಯಾಶಿಯರ್ ಅಪಾಯಿಂಟೆಡ್ ಅವ್ರು ಕೊಡ್ತಾರೆ. ಯಾರಿಗೆ ದಾನ ಹೆಸರು ಹಕ್ಕಿದೆ ಅವ್ರು ಉಳಿದವ್ರಿಗೆ ಕೊಟ್ಟ. ಬ್ಯಾಂಕಲ್ಲಿ ಅಷ್ಟು ಜನ ಕೂತಿದ್ರು ಕೂಡ ಅವ್ರ ಕೈ ಕೊಡಾಗಿಲ್ಲ. ಯಾರ ಕೈಲಿ ಕೊಡ್ಬೇಕು? ಕ್ಯಾಶಿಯರ್. ಅದೇ ರೀತಿ ಯಾರಿಗೆ ತಿಳುವಳಿಕೆ ಇರುತ್ತೋ ಅವ್ರ ಕೈಲಿ ಕೊಡ್ಬೇಕು. ತಾವೇ ತಗೊಂಡೋಗ್ಲ ಕೊಟ್ಟಿ ನೆನ್ಪಿಡ್ಬೇಕಲ್ಲ. ನಮಗೇನ್ ತಿಳ್ಕೊಂಡ್ರೆ ದೊಡ್ಡ ದೋಷ, ಇಸ್ಕೊಂಡು ಪಾಪ ಬರುತ್ತೆ. ನಮಗಲ್ಲ. ಅದಕ್ಕೋಸ್ಕರ ಅಂತ ತಿಳ್ಕೊಂಡ್ರೆ ಪಾಪ ಪ್ರಶ್ನೆ ಬರೋದಿಲ್ಲ. ಅರ್ಥ ಆಯ್ತಾ? ಏನೇ ಕೊಟ್ಟರು ಇದು ದೇವರಿಗೆ ಅರ್ಪಣೆ ಮಾಡಕ್ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಸದ್ವಿನಿಯೋಗ ಮಾಡಿ. ದೇವ್ರಿಗೆ ಕೊಡೋದು ಅಂದ್ರೆ ಏನು? ದೇವ್ರು ಪೂರ್ಣ, ದೇವ್ರಿಗೆ ಬೇಕಿಲ್ಲ. ದೇವ್ರ ಮೆಚ್ಚ ಕೆಲಸಕ್ಕೆ ಹಾಕಿದ್ರೆ ಆಯ್ತು. ದೇವ್ರು ಯಾವ್ದನ್ನು ಮೆಚ್ಚುತ್ತಾನೋ ಅದಕ್ಕೆ ಹಾಕಿದ್ರೆ ಆಯ್ತು. ಯಾರೋ ಹರಿಸ್ಕೊಂಡಿದ್ದಂತೆ ಮಗು ಆದ್ರೆ ನಾನು ಎಷ್ಟೋ ಸಂಪತ್ತನ್ನ ಗಂಗೆಗೆ ಹಾಕ್ತೀನಿ ಅಂತ ಹೇಳಿ, ಗೊತ್ತಾಯ್ತಲ್ಲ, ಗಂಗೆಗೆ ಹಾಕ್ತೀನಿ ಅಂತ ಹೇಳಿದ. ಆ ಮಗು ಆಯ್ತು, ಎಲ್ಲ ಹೇರ್ಕೊಂಡು ಹೊರಟ ಸಾಮಾನ ಇಲ್ಲಿ ಗಂಗೆ ಹಾಕ್ತೀನಿ ಅಂತ ಹೇಳಿದ. ಬೈದ್ರು. ಹಾಗಲ್ಲ ಅರ್ಥ. ಅದಕ್ಕೆ ಗಂಗೆ ಹಾಕೋದು ಅಂದ್ರೆ ಗಂಗೆ ಸ್ನಾನಕ್ಕೆ ಉಪಯೋಗ ಮಾಡಿಕೊಡು, ಸ್ನಾನಘಟ್ಟ ಕಟ್ಟಿಸೋ ಪುಣ್ಯ ಬರುತ್ತೆ ಅಂತ ಹೇಳಿರುತ್ತೆ. ಆಯ್ತು, ಗಂಗೆ ಹಾಕಿಬಿಟ್ರೆ ನೋಟೆಲ್ಲ ತಗೊಂಡು ಹೋಗ್ಬಿಡ್ತಾವೆ. ಹಾಗೆ ವೇಸ್ಟ್ ಆಗ್ತದೆ. ಎಲ್ಲಿ ಅಷ್ಟೇ ಉಪಯೋಗ ಮಾಡ. ಅವ್ರ ಮೆಚ್ಚ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಂತ ಎಲ್ಲೆಲ್ಲಿ ಯಾರಿಗೆ ಹೇಳಿದ್ರು ಹಾಗೇನೆ. ಅದು ಮುಗಿತು. ಬ್ರಹ್ಮಣ ಗಚ್ಚತಿ ಊರ್ಧ್ವಶ್ರವ ಮುದಕ್ಷ ಪ್ರವಣ ಊರ್ಧ್ವ ಪ್ರವಣ ಊರ್ಧ್ವಲೋಕಾನುಸಾರಿ. ಊರ್ಧ್ವ ಪ್ರವಣ ಮೇಲೆ ಮೇಲೆ ಹೋಗ್ತಾನೆ ಇರ್ತಾನೆ ಅಂತ ಅರ್ಥ. ಅವನು
ಯಜ್ಞಸ್ಯ ಕೆಲಸ ಸೇರಿದ ಮೇಲೆ ಸಂಬಳ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಹಾಗೆ ಸಾಧನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಜ್ಞಸ್ಯ ದುರಿಷ್ಟ್ಯ ಯಥೋ ಯತಃ ಸ್ಥಾನಾದಾವರ್ತತೆ ತತ್ತಸ್ಥಾನವೇವಂವಿಧ ಬ್ರಹ್ಮಣ ಗಚ್ಚತಿ. ಎಲ್ಲೆಲ್ಲಿ ಮೇಲಕ್ಕೆ ಹೋಗ್ತಾನೋ ದೇವರ ಅನುಗ್ರಹದಿಂದ ಮುಂದೆ ಹೋಗ್ತಾನೆ ಅಂತ ತಿಳ್ಕೋಬೇಕು. ತದ್ಬ್ರಹ್ಮೈವ ಏಕರ್ತ್ವಿಕ್. ಇವತ್ತು ಬಸ್ಸಲ್ಲಿ ಹತ್ತೀವಿ ನಾವು, ಬಸ್ಸಿನ ಸಮೇತ ಮೇಲೆ ಹೋಗ್ತಾ ಇಲ್ಲ ನಾವೀಗ, ಆ ತರ ತಿಳ್ಕೊ. ಬಸ್ ಹತ್ತಿಸ್ತಾ ಇದೆ, ಕೂತಿದ್ದಕ್ಕೆ ನಾವು ಮೇಲೆ ಹೋಗ್ತಿದ್ದೇವೆ ಅಷ್ಟೇ. ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಹೊರತು ಇದೇನೆಲ್ಲ ಆಟೋಮೆಟಿಕ್ ಅಲ್ಲ. ತದ್ಬ್ರಹ್ಮೈವ ಏಕವೃತ್ತಿಕ್ ಕುರೂನ್ ಕರ್ತೃ ಯಜಮಾನಾದೀನ ವಿರಕ್ಷತಿ. ಯಾರು ಮಾಡ್ತಾರಲ್ಲ ಅದನ್ನೆಲ್ಲ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆಶು ಅದಕ್ಕೆ ರಕ್ಷಣೆ ಮಾಡ್ತಿದ್ದರಿಂದನೇ ದಕ್ಷಪ್ರಿಯವಾದ ಕೊಲ್ಲಕ್ಕೆ ಅಂತ ಹೊರಟ್ರೆ ರುದ್ರದೇವರಿಗೆ ಆಗಲಿಲ್ಲ, ನರಸಿಂಹರು ಕಾಪಾಡ್ತಾ ಇದ್ದ. ಆಗ ಅವ್ರು ಬದಲಾಯಿಸಿದ್ರು. ನರಸಿಂಹದೇವ್ರು ಇದನ್ನೇ ಬಲಿ ಅವಾಗ ಮಾಡ್ಲಕ್ ಬಂತು. ಇದು ರಕ್ಷಣೆ ಮಾಡ್ತಾರೆ. ನಿತ್ಯ ಯಜ್ಞದಾನ ಯಾತಕ್ ಮಾಡ್ಬೇಕು ಅಂದ್ರೆ ನಮ್ ಪ್ರೊಟೆಕ್ಷನ್ ಸಿಗುತ್ತೆ ಅದರಿಂದ, ಗೊತ್ತಾಯ್ತಾ? ನೀವು ಸರಿಯಾಗಿ ದುಡ್ಡು ಕೊಟ್ಟರೆ ಪ್ರೊಟೆಕ್ಷನ್ ಬರೋದಿಲ್ಲ. ಸರಿಯಾಗಿ ಲೈಟ್ ಬಿಲ್ ಕೊಟ್ಬಿಟ್ಟು ಏನಾಗುತ್ತೆ ನಿಮಗೆ? ಬಂದಿಲ್ಲ ಅಂತ ಕೇಳೋ ಹಕ್ಕಿದೆ. ಅವನು ಕೊಟ್ಟಿಲ್ಲ, ಕಟ್ ಮಾಡಿರ್ತಾರೆ, ಕೇಳಿದ್ರೆ ಬಂದು ಬಹುನ್ ಕೆಳಗಡೆ ಹೋಗ್ತಾರೆ. ಯಾತಕ್ಕೆ? ಬಿಲ್ ಕಟ್ ಫಾಸ್ಟ್ ಅಂತ ಹೇಳ್ತಾರೆ. ಇದೆಲ್ಲ ಮಾಡೋರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ದೇವರು. ತದ್ ಬ್ರಹ್ಮೈವ ಏಕರುತ್ತೆ ಕುರು ನಿಜ ಆಶು ಜ್ಞಾನಿ. ಅವನು ಬೇಗ ಜ್ಞಾನಿ ಆಗ್ತಾನೆ. ಆಮೇಲೆ ಅಶ್ವ ಅಂದ್ಬಿಟ್ರು, ಅಶ್ವ ಅಂದ್ರೆ ಹಾಗಲ್ಲ, ಬೇಗ ಜ್ಞಾನಿ ಆಗ್ತಾನೆ. ಅಶ್ವ ಅಂತ ಯಾತಕ್ಕೆ ಕರೀತಾರ ಗೊತ್ತೇನು? ಆಶುವಾನಾತ್ ಅಶ್ವ. ಅಶ್ವ ಅಂದ್ರೆ ಆಶು, ವಾ ಅಂದ್ರೆ ಗಚ್ಚತಿ, ಫಾಸ್ಟ್ ಆಗಿ ಹೋಗುತ್ತೆ. ಆದ್ರಿಂದ ಅದಕ್ಕೆ ಏನಂತ ಕರೀತಾರೆ? ಅಶ್ವ ಅಂತ ಕರೀತಾರೆ. ತುರಕ್ಕೂ ಅದೇ ಅರ್ಥ. ತುರಗ ಅಂದ್ರೆ ತುರಗ ಅಂದ್ರೆ ವೇಸ್ಟ್, ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅದಕ್ಕೆ ಗಚ್ಚತಿ. ಕುರೂನ್ ವಾ ಗತಿಗಂಧನೆ ರೀತಿ ಧಾತೋಹೋ. ಗತಿ ಶಬ್ದಶ್ಚ ಅವಗತವು ಭವತಿ. ಗತಿ ಅಂದ್ರೆ ಜ್ಞಾನ ಅಂತ ಅರ್ಥ. ಅಲ್ಲಿಗೆ ಅಧ್ಯಾಯ ಮುಗಿತು. ಇದು ಆನಂದೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಛಾಂದೋಗ್ಯೋಪನಿಷದ್ ಭಾಷ್ಯೆ ಚತುರ್ಥೋಧ್ಯಾಯ. ಶ್ರೀಕೃಷ್ಣಾರ್ಪಣ. ನಾಳೆ ಮುಂದುವರಿಸು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ.